ವಿದ್ಯಾರ್ಥಿಗಳೇ 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ ಎರಡನೇ ಅಧ್ಯಾಯ ಯಾವುದಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದ್ದೇವೆ, ನಿಮ್ಗೆ ಸಾಕಷ್ಟು ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಹೇಳಿದ್ದೇವೆ. ಆದ್ರೂ ಕೂಡ ಇನ್ನೂ ಒಂದ್ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಗಳು ಈ ಪಾಠದಲ್ಲಿ ಏನದವು ಉಳಿದಿದ್ದಾವೆ. ಹಾಗಾದ್ರೆ ಆ ಬೇಸಿಕ್ ಕಾನ್ಸೆಪ್ಟ್ ಗಳು ಯಾವ ಅನ್ನೋದನ್ನ ನಾವೀಗ ಏನ್ ಮಾಡೋಣ, ಚರ್ಚಿಸೋಣ. ಯಾವಂದ್ರ ಸೊನ್ನೆಯ ಪಾತ್ರ. ಸೊನ್ನೆಯನ್ನು ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಅಂತ ನಾವೇನ್ ಮಾಡ್ತೇವಿ, ಕರಿತೀವಿ. ಯಾಕಂದ್ರ ಒಂದು ಭಾಗಲಬ್ಧ ಸಂಖ್ಯೆಗೆ ಸೊನ್ನೆಯನ್ನ ಕೂಡಿಸಿದಾಗ ನಮ್ಮ ಮೊತ್ತ ಏನು ಬರ್ತ ಅದೇ ಸಂಖ್ಯೆ ಬರ್ತೈತಿ. ಅಂದ್ರ ಅರ್ಥ ಏನು, ಭಾಗಲಬ್ಧ ಸಂಖ್ಯೆನೇ ಬರ್ತೈತಿ ಅಂತ ಹೇಳ್ಬಹುದು. ನೋಡ್ರಿ, ಉದಾಹರಣೆಗೆ a+0 ಏನ ಬರ್ತ, 25+0 ಏನ್ ಬರ್ತ, 25 ಬರ್ತ. ಹೌದಲ್ವಾ? 30+0 ಏನ್ ಬರ್ತ, 30 ಬರ್ತ. ಯಾಕೆ 30 ಬರ್ತ? ಒಂದು ಭಾಗಲಬ್ಧ ಸಂಖ್ಯೆಗೆ ಸೊನ್ನೆಯನ್ನ ಕೂಡಿಸಿದಾಗ ಆ ಭಾಗಲಬ್ಧನ ಸಂಖ್ಯೆ ಏನ್ ಮಾಡತ್ ನಮ್ಗಿಲ್ಲಿ ಸಿಗ್ತೈತಿ. ಉದಾಹರಣೆಗೆ 1/2 + 0 1/2 ಬರ್ತ. ಹೌದಲ್ವಾ? ಯಾವ್ದೇ ಸಂಖ್ಯೆ ತಗೋರಿ, 1000+0 1000ನ ಬರ್ತೈತಿ. ಹಾಗಾಗಿ ನಾವೇನ್ ಹೇಳ್ಬಹುದು, ಸಂಕಲನದ ಅನನ್ಯತಾಂಶ ಯಾವುದು, ಸೊನ್ನೆ ಅಂತ ನಾವಿಲ್ಲಿ ಏನ್ ಮಾಡ್ಬೋದು, ಹೇಳ್ಬಹುದು. ಹಾಗಾದ್ರೆ ನೆಕ್ಸ್ಟ್ ಬರುವಂತದ್ದು ಸಂಖ್ಯೆಯ ಒಂದರ ಪಾತ್ರ. ಒಂದರ ಪಾತ್ರ ಏನೈತಿ, ಒಂದರ ಪಾತ್ರ ಏನೈತಿ ಅಂದ್ರ ಒಂದನ್ನ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಅಂತೇವ್ ನಾವು. ಎದ್ರದ್ದು? ಗುಣಾಕಾರದ್ದು. ಅಂದ್ರೆ ಏನರ್ಥ, ನಾವು ಯಾವ್ದೋ ಸಂಖ್ಯೆಗೆ ಒಂದನ್ನ ಗುಣಿಸಿದಾಗ, ಯಾವ್ದೋ ಸಂಖ್ಯೆ ಅಂದ್ರೇನು, ಭಾಗಲಬ್ಧ ಸಂಖ್ಯೆಗೆ ಒಂದನ್ನ ಗುಣಿಸಿದಾಗ ನಮ್ಮ ಉತ್ತರ ಭಾಗಲಬ್ಧ ಸಂಖ್ಯೆನ ಬರ್ತೈತಿ. ನೋಡ್ರಿ, 30 × 1 ಏನ್ ಬರ್ತ, 30 ಬರ್ತ. 31 30. 5/6 × 1 5/6 ಬರ್ತ. ಹೌದಲ್ವಾ? 75 × 1 75 ಬರ್ತ. ಹಾಗಾದರೆ ನಾವೇನ್ ಹೇಳ್ಬೋದು, ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಯಾವುದು, 1. ಹಾಗಾದ್ರೆ ಸಂಕಲನದ ಅನನ್ಯತಾಂಶ ಯಾವುದು, 0. ಗುಣಾಕಾರದ್ದು ಯಾವುದು, 1. ನೀವು ಇಲ್ಲಿ ಏನ್ ನೆನಪಿಟ್ಕೋಬೇಕು, ಗುಣಾಕಾರದ ಅನನ್ಯತಾಂಶ 1, ಸಂಕಲನದ ಅನನ್ಯತಾಂಶ 0 ಅಂತ ಮಾತ್ರ ನೀವು ಏನ್ ಮಾಡ್ಬೇಕಿಲ್ಲಿ ನೆನಪಿಟ್ಕೋಬೇಕು. ನೆಕ್ಸ್ಟ್ ಬರುವಂತದ್ದು ಸಂಖ್ಯೆಗಳ ಋಣಾತ್ಮಕಗಳು. ಋಣಾತ್ಮಕಗಳ ಅಂದ್ರೇನು, ಋಣ ಅಂದ್ರೇನು, ಮೈನಸ್, ಫಸ್ಟ್ ನೆಗೆಟಿವ್. ಹಾಗಾದ್ರೆ ಇಲ್ಲಿ ನೋಡ್ರಿ, 1/2 ಇದ್ರದ್ದು ಏನ್ ಬರಿಬೇಕು ನಾವು, ವಿಲೋಮಾಂಶ ಬರಿಬೇಕು. ಏನ್ ಬರಿಬೇಕು, ವಿಲೋಮಾಂಶ. ಯಾವ ರೀತಿ ಬರಿತೇವಿ 1/2 ವಿಲೋಮಾಂಶವನ್ನ, -1/2 ಆಗಿ -1/2 ಆಗಿ ಬರ್ತೇವಿ. ಎದ ವಿಲೋಮಾಂಶ ಏನ್ ಹೇಳ್ಬೋದು, -a ಹೇಳ್ಬೋದು, -a ಹೇಳ್ಬೋದು. 7/6 ವಿಲೋಮಾಂಶ -7/6 ಹೇಳ್ಬೋದು. ಈ ರೀತಿಯಾಗಿ ಬರೆಯುವುದಕ್ಕನ್ನ ನಾವೇನಂತೇವಿ, ಋಣಾತ್ಮಕಗಳು ಅಂತೇವಿ, ಮತ್ತ ವಿಲೋಮಾಂಶಗಳು ಅಂತ ಕರಿತೀವಿ. ನೆಕ್ಸ್ಟ್ ಬರುವಂತದ್ದು ಹೃತ್ಕೃಮ. ಹೃತ್ಕೃಮ ಅಂದ್ರೇನು, ಹೃತ್ಕೃಮ ಅಂದ್ರೆ ಅಂಶವನ್ನ ಛೇದದಲ್ಲಿ, ಈಗ ಅಂಶ ಛೇದ ಇರ್ತೈತೆ, ಆ ಛೇದದಲ್ಲಿ ಇರುವಂತದ್ದನ್ನ ಅಂಶದಾಗ ಬರಿಬೇಕು, ಅಂಶದಲ್ಲಿರುವಂತದ್ದ ಛೇದದಾಗ ಬರಿಬೇಕು. ಉದಾಹರಣೆಗೆ ನೋಡ್ರಿ, 8/6 ಇದ್ರದ್ದೇನ ಹೃತ್ಕೃಮ. ಇದ್ರ ಹೃತ್ಕೃಮ ಏನಾಗುತ್ತ, 6/8 ಆಗುತ್ತ. ಅಂದ್ರೇನು, ಎಕ್ಸ್ಚೇಂಜ್ ಆಕ ಅಂಶದಲ್ಲಿ ಇರುವಂತದ್ದು ಛೇದದಲ್ಲಿ, ಛೇದದಲ್ಲಿ ಇರುವಂತದ್ದು ಅಂಶದಲ್ಲಿ. 4/10 ಇದ್ರ ಹೃತ್ಕೃಮ ಏನಾಗುತ್ತ, 14 ಆಗುತ್ತ. ತಿಳಿತಲ್ವಾ ಯಾವ ರೀತಿ ಬರಿಬೇಕಿರು ಅನ್ನೋದನ್ನ, ಅಂಶದಲ್ಲಿರುವಂತದ್ದನ್ನ ಛೇದದಲ್ಲಿ, ಛೇದದಲ್ಲಿ ಇರುವಂತದ್ದನ್ನ ಅಂಶದಲ್ಲಿ ನಾವೇನ್ ಮಾಡ್ಬೇಕು, ಬರಿಬೇಕು. ನೆಕ್ಸ್ಟ್ ಬರುವಂತದ್ದು ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ. ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮದಲ್ಲಿ ಏನ್ ಹೇಳ್ತೈತೆ ಅಂದ್ರ, a × b + c = a × b + a × c. ಇದಕ್ ನಾವೇನ್ ಮಾಡೋಣ, ಒಂದು ಉದಾಹರಣೆಯನ್ನ ತಗೋಣ. ಆ ಉದಾಹರಣೆ ಒಳಗ ನಾವೇನ್ ಮಾಡೋಣ, a = 1/2 ತಗೋಣ. a = 1/2, b = 3/4, c = 5/6 ತಗೋಣ. ಈ ರೀತಿಯಾಗಿ ತಗೊಂಡು ಇಲ್ಲೊಂದು ನಿಯಮ ಐತಲ್ಲ, ಈ ನಿಯಮಕ್ಕೆ ನಾವೇನ್ ಮಾಡೋಣ, ಅಪ್ಲೈ ಮಾಡೋಣ. ಈ ನಿಯಮಕ್ಕೆ ಯಾವ ರೀತಿಯಾಗಿ ನಾವೇನ್ ಮಾಡ್ಬೇಕು, ಅಪ್ಲೈ ಮಾಡೋದನ್ನ ನೋಡುನ್ರಿ. ಇಲ್ಲಿ ನೋಡ್ರಿ, a × b + c, a × b + c. a ಅಂದ್ರೆ ಏನೈತಿ, 1/2 ಐತಿ. b ಅಂದ್ರೆ ಏನೈತಿ, 3/4 + 5/6 ಐತಿ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು, ಭಿನ್ನ ರಾಶಿಗಳ ಸಂಕಲನ ಮಾಡ್ಬೇಕು. ಭಿನ್ನ ರಾಶಿಗಳ ಸಂಕಲನ ಮಾಡ್ಬೇಕಂದ್ರ ಛೇದಗಳ ಲಸಾವನ್ನ ತಕ್ಕೋಬೇಕಾಗತ್ತೆ.
4 6 ಅಂಶದ್ದು ನಾವೇನ್ ಮಾಡೋನು ಲಸಾವನ್ನ ತಕೊಳ್ಳೋನು. 2 ಎಳೆ 4, 2 ಮೂರ್ಲೆ 6, 2 ಒಂದ್ಲೆ 2, 3, 3 ಒಂದ್ಲೆ 3. ಈಗ ಏನ್ ಮಾಡ್ಬೇಕು, ಇವುಗಳನ್ನ ನಾವು ಗುಣಿಸ್ಬೇಕು. 2 ಇಂಟು 2 ಇಂಟು 3, 2 ಎಳೆ 4, 4 ಮೂರ್ಲೆ 12. ನನ್ನ ಲಸ ಎಷ್ಟು ಬಂತು? 12 ಬಂತು. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು, 1 2 ಅಂಶ ಇಂಟು 3 4 ಅಂಶ ಇಂಟು 3, ಯಾಕ 4 ಮೂರ್ಲೆ 12 ಪ್ಲಸ್ 5 6 ಅಂಶ ಇಂಟು 2, ಯಾಕ 6 ಏಳೆ 12, 1 2 ಅಂಶ ಇಂಟು 3 ಮೂರ್ಲೆ 9, 5 ಏಳೆ 10 ಡಿವೈಡೆಡ್ ಬೈ 12. ಲಸ ಎಷ್ಟು ಬಂದಿತ್ತು? 12 ಬಂದಿತ್ತಲ್ಲ. ಹಾಗಾಗಿ 1 2 ಅಂಶ 10 ಪ್ಲಸ್ 9 19 ಡಿವೈಡೆಡ್ ಬೈ 12. ಇಲ್ಲಿ ಏನಿರಲ್ಲ ಅಂದ್ರೆ ಏನಿರ್ತೈತಿ? ಇಂಟು ಇರ್ತೈತಿ. ಹಾಗಾದ್ರೆ 19 19, 12 24. ಇಲ್ಲಿ ಬಂದಂತ ಉತ್ತರವನ್ನ ನಾವೇನ್ ಮಾಡೋಣ, ಸಮೀಕರಣ 1 ಅಂತ ತಗೊಳೋಣ. ಏನ್ ಮಾಡೋಣ? ಸಮೀಕರಣ 1 ಅಂತ ತಗೊಳೋಣ. ಇಲ್ಲಿ ನೋಡಿ, ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಈಗ ಇಲ್ಲೇ ಗುಣಾಕಾರದಲ್ಲಿ ಬರ್ಕೊಂಡೇವಿ. 1 ಮೂರ್ಲೆ 3, 4 ಏಳೆ 8 ಪ್ಲಸ್ 5 ಒಂದ್ಲೆ 5, 6 ಏಳೆ 12. ಇಲ್ಲಿನೂ ಕೂಡ ಏನ್ ಮಾಡೋಣ, 8 ಮತ್ತ 12ರದ ಲಸಾವನ್ನ ತಕೊಳ್ಳೋನು. 2 4 8, 2 6 12, 2 2 2 ಮೂರ್ಲೆ 2 ಒಂದ್ಲೆ 3, 3 ಒಂದ್ಲೆ 3, 2 ಎಳೆ 4, 4 ಎಳೆ 8, 8 ಮೂರ್ಲೆ 24. ನಮ್ ಲಸ ಎಷ್ಟು ಬಂತು? 24 ಬಂತು. ಹಾಗಾದ್ರೆ ಇಲ್ಲಿ ಏನ್ ಮಾಡೋನು, 3 8 ಅಂಶ ಇಂಟು 3, 8 ಮೂರ್ಲೆ 24 ಪ್ಲಸ್ 5 12 ಅಂಶ ಇಂಟು 2, 12 ಏಳೆ 24, 3 ಮೂರ್ಲೆ 9 ಪ್ಲಸ್ 5 ಏಳೆ 10 ಡಿವೈಡೆಡ್ ಬೈ 24. 10ಕ್ಕೆ 9 ಕೂಡಿಸಿದ್ರ 19 ಡಿವೈಡೆಡ್ ಬೈ 24. ಇದನ್ನ ಏನ್ ಮಾಡೋಣ, ಸಮೀಕರಣ 2 ಅಂತ ತಗೊಳೋಣ. ಸಮೀಕರಣ 1 ನೋಡ್ರಿ 19 24 ಅಂಶ ಐತಿ. ಸಮೀಕರಣ 2 ಏನೈತಿ? 19 24 ಅಂಶ ಐತಿ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೋದು, LHS ಈಕ್ವಲ್ ಟು RHS ಅನ್ಬಹುದು. ಯಾಕೆ ಅನ್ಬಹುದು ನೋಡ್ರಿ, ಎಡಗಡೆ ಮತ್ತು ಬಲಗಡೆ ಇರುವಂತ ಉತ್ತರಗಳು ಏನ್ ಬಂದವು? ಸಮ ಬಂದವು. ಹಾಗಾಗಿ ಇಲ್ಲಿ ನಾವು LHS ಈಕ್ವಲ್ ಟು RHS ಅಂತ ಹೇಳ್ತೀವಿ. A ಇಂಟು ಬಿ ಪ್ಲಸ್ ಸಿ ಈಕ್ವಲ್ ಟು A ಇಂಟು ಬಿ ಪ್ಲಸ್ AC. ಇಲ್ಲಿ ಏನಾಯ್ತು, ಭಾಗಲಬ್ಧ ಸಂಖ್ಯೆಗಳು ವಿತರಣಾ ನಿಯಮವನ್ನ ಏನ್ ಮಾಡಿದ್ರು, ಪಾಲಿಸಿದ್ರು ಅಂತ ನಾವು ಹೇಳ್ಬಹುದು. ಈಗ ಇಲ್ಲಿ ಏನ್ ಮಾಡಿದ್ರಿ, ಪ್ಲಸ್ ಮಾಡಿದ್ರಿ, ಸಂಕಲನಕ್ಕ ವಿತರಣಾ ನಿಯಮವನ್ನ ನೋಡಿದ್ರಿ. ನೆಕ್ಸ್ಟ್ ಬರುವಂತದ್ದು ಮೈನಸ್. A ಇಂಟು ಬಿ ಮೈನಸ್ ಸಿ ಈಕ್ವಲ್ ಟು A ಇಂಟು ಬಿ ಮೈನಸ್ AC. ಇಲ್ಲಿನೂ ಕೂಡ ನಾವೇನ್ ಮಾಡೋಣ, ಚೆಕ್ ಮಾಡೋಣ. ಇಲ್ಲಿ ನೋಡಿ, A ಈಕ್ವಲ್ ಟು 1 2 ಅಂಶ, B ಈಕ್ವಲ್ ಟು 3 8 ಅಂಶ, C ಈಕ್ವಲ್ ಟು 5 6 ಅಂಶ. ಈಗ ಏನ್ ಮಾಡೋಣ, A ಇಂಟು ಬಿ ಮೈನಸ್ ಸಿ. ಈ ಅನ್ನ ಏನ್ ಮಾಡೋಣ, ಹಾಗೆ ಇಟ್ಕೊಳ್ಳೋಣ. ಬಿ ಮೈನಸ್ ಸಿ 8 ಮತ್ತ 6 ನಾವೇನ್ ಮಾಡ್ಬೇಕಾಗತ್ತ, ಲಸ ತಗೋಬೇಕಾಗತ್ತ. 8 ಮತ್ತ 6 ಲಸ 2 4 8, 2 ಮೂರ್ಲೆ 6, 2 2 3, 2 ಒಂದ್ಲೆ 3, 3 ಒಂದ್ಲೆ 3, 2 ಎಳೆ 4, 4 ಎಳೆ 8, 8 ಮೂರ್ಲೆ 24. ನಮ್ ಲಸ ಎಷ್ಟು ಬಂತು? 24 ಬಂತು. ಹಾಗಾದ್ರೆ 3 8 ಅಂಶ ಇಂಟು 3, ಯಾಕ 8 ಮೂರ್ಲೆ 24, 5 6 ಅಂಶ ಇಂಟು 4, 6 4 24. ಹಾಗಾದ್ರೆ ಇಲ್ಲಿ ನೋಡ್ರಿ, 1 2 ಅಂಶ 3 ಮೂರ್ಲೆ 9 ಮೈನಸ್ 5 4 20 ಡಿವೈಡೆಡ್ ಬೈ 24. ಹಾಗಾದ್ರೆ 20ರಲ್ಲಿ 9 ಹೋದ್ರ 11, 20 ಮುಂದ್ ಚಿಹ್ನೆ ಏನೈತಿ, ಮೈನಸ್ ಐತಿ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗುತ್ತಾ, ಮೈನಸ್ 11 ಡಿವೈಡೆಡ್ ಬೈ 24. 11 ಒಂದ್ಲೆ 11, 24 ಏಳೆ 48. ಈ ಮೈನಸ್ 11 ಡಿವೈಡೆಡ್ ಬೈ 48ನ ಸಮೀಕರಣ 1 ಅಂತ ತಗೊಳೋಣ. ಇಲ್ಲಿ ನೋಡ್ರಿ, A ಇಂಟು ಬಿ ಮೈನಸ್ AC, ಅಥವಾ ಇದನ್ನ AB ಕೂಡ ಅನ್ಬಹುದು. ಇಲ್ಲಿ ಏನ್ ಮಾಡಿರ್ತೀವಿ, ಇಂಟು ಮಾಡಿರ್ತೀವಿ. ಹಾಗಾಗಿ 1 2 ಅಂಶ ಇಂಟು 3 8 ಅಂಶ, 3 ಒಂದ್ಲೆ 3, 8 ಏಳೆ 16 ಮೈನಸ್ 5 ಒಂದ್ಲೆ 5, 6 ಏಳೆ 12. ಇಲ್ಲಿ ಏನ್ ಮಾಡ್ಬೇಕು, 16 ಮತ್ತ 12ರದ ಲಸ ತಕೋಬೇಕು. 16 ಮತ್ತ 12ರ ಲಸ ತಕೋರಿ. 2 8 16, 2 6 12, 2 4 8, 2 3 6, 2 7 4, 3, 2 ಒಂದ್ಲೆ 2, 3, 3 ಒಂದ್ಲೆ 3. ಈಗ ಏನ್ ಮಾಡೋಣ, ಆನ್ಸರ್ 2 7 4, 4 7 8, 8 7 16, 16 3 48. ನಮ್ LCM ಎಷ್ಟು ಬಂತು,
48 ಬಂತು. 3 ಇಂಟು 3 ಡಿವೈಡೆಡ್ ಬೈ 16 ಇಂಟು 16 ನಕಲೆ 16 ಮೂರ್ಲೆ 48 ಮೈನಸ್ 5 12 ಅಂಶ 12 ನಕಲೆ 48 3 ಮೂರ್ಲೆ 9 ಮೈನಸ್ 5 ನಕಲೆ 20. LCM ಎಷ್ಟು ಬಂದೈತಿ? 48 ಬಂದೈತಿ. 20 9 ಹೋದ್ರ ಮೈನಸ್ 11 ಡಿವೈಡೆಡ್ ಬೈ 48. ಇದನ್ನ ಏನ್ ಮಾಡೋಣ? ಸಮೀಕರಣ 2 ಅಂತ ತಗೊಳೋಣ. ಇಲ್ಲಿನೂ ಕೂಡ ನೋಡ್ರಿ ಸಮೀಕರಣ 1 ಮತ್ತೆ 2 ಬಂತು. ಹಾಗಾಗಿ ಅವು ಎರಡೂ ಕೂಡ ಏನ್ ಬಂದವು? ಸಮ ಬಂದವು. ಹಾಗಾದ್ರೆ ನೀವು ಇಲ್ಲಿ ಏನ್ ಹೇಳ್ಬೋದು? LHS ಈಕ್ವಲ್ ಟು RHS. ನಮ್ಮ ಎಡಗಡೆ ಮತ್ತು ಬಲಗಡೆ ಇರುವಂತ ಸಂಖ್ಯೆಗಳ ಉತ್ತರ ಏನ್ ಬಂದೈತಿ? ಸಮ ಬಂದೈತಿ. ಹಾಗಾದ್ರೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಏನಾಗುತ್ತ? ಪಾಲಿಸ್ತೈತಿ. ಆ ನಿಯಮವನ್ನ ಈ ಸಂಖ್ಯೆಗಳು ಏನ್ ಮಾಡ್ತಾವ್? ಅನುಸರಿಸ್ತಾವ ಅಂತ ನಾವಿಲ್ಲಿ ಹೇಳ್ಬಹುದು.